ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಅಬೌಟ್ KCET ಅಪ್ಡೇಟು. ಓಕೆ, ಭಾಳಷ್ಟು ಹುಡುಗರು ಸರ್ಚ್ ಮಾಡ್ತಿದ್ದಾರೆ KCET ರಿಸಲ್ಟ್ ಯಾವಾಗ ಬರ್ತದೆ 2025. ಓಕೆ ಸ್ನೇಹಿತರೆ, ನಿಮ್ಗಳಿಗೆ ಗೊತ್ತಿರುವ ಹಾಗೆ ನಮ್ಮ ಒಂದು ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂತಂದರೆ ಒಂದು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಚಾನಲ್ ಇದು. ಓಕೆ ಅಂತಂದರೆ ನಿಮಗೆಲ್ಲನೂ ಕೂಡ ಬೇರೆ ಬೇರೆ ಚಾನಲ್ ಕೂಡ ಸಿಗ್ತವೆ, ಬಟ್ ನಾನು ಬೇರೆ ಚಾನಲ್ ಬಗ್ಗೆ ಮಾತಾಡಲ್ಲ, ನನ್ನ ಬಗ್ಗೆ ಮಾತ್ರ ಮಾತಾಡ್ತೀನಿ. ಏನಕ್ಕಂತಂದರೆ ಕಳೆದ ಒಂದು 3 to 4 ಇಯರ್ಸಿಂದ ಕೌನ್ಸಿಲಿಂಗ್ ಬಗ್ಗೆನೇ ಒಂದು ಕ್ಲಿಯರ್ ಆಗಿ ವಿತೌಟ್ ₹1 ಕೂಡ ಯಾವುದೇ ರೀತಿ ಸ್ಟೂಡೆಂಟ್ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ನಾವು. ಆ್ಯಂಡ್ ಫ್ರೀಯಾಗಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೂಡ ನನಗೆ ಇಂಪಾರ್ಟೆಂಟು. ಯಾಕಂತಂದರೆ ನಾನು ನಿಮ್ಮ ಒಂದು ಸಿಚುವೇಶನ್, ಓಕೆ, ಈಗ ಏನು ಇವಾಗ ಸೆಕೆಂಡ್ PUC KCET ಎಕ್ಸಾಮ್ ಬರ್ದು ಇವಾಗ ಏನು ಇವಾಗ ಕೌನ್ಸಿಲಿಂಗ್ಗೆ ಕಾಯ್ತಾ ಇದ್ದಾರೋ, ನಾನು ಕೂಡ ಆ ಸಿಚುವೇಷನಲ್ಲಿ ಇದ್ದಾಗ ನನಗೆ ಗೈಡ್ ಮಾಡೋರ್ಗೆ ಪರ್ಸ್ನಲಾಗಿ ಯಾರು ಕೂಡ ಸಿಗಲಿಲ್ಲ. ಸೊ ನಾನು ಭಾಳಷ್ಟು ಸಫರ್ ಆದೆ. ಓಕೆ, ಸೊ ಆ ಒಂದು ಸಮಸ್ಯೆ ನಿಮಗೆ ಆಗಬಾರ್ದು ಅಂತ ಉದ್ದೇಶ. ಓಕೆ, ರಿಸಲ್ಟ್ ಬಗ್ಗೆ ಮಾತಾಡೋಣ. ಯಾವಾಗ ಬರ್ತಂತಂದರೆ ನೋಡಿ, ಇವಾಗ ಗೊತ್ತಿರುವಾಗೆ ಸುಮ್ಮನೆ ಕಾಮನ್ ಥಿಂಗ್ಸ್ ತಗೋರಿ. ಈಗ ಸೆಕೆಂಡ್ ಎಕ್ಸಾಮ್ ನಡೀತದೆ. ಓಕೆ, ನಿಮ್ಗೆ ಹಿಂಗೆ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ನಡೀತದೆ. ಆ್ಯಂಡ್ ಓಕೆ, ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ಅದಾದ ತಕ್ಷಣ ಓಕೆ ಅದು ರಿಸಲ್ಟ್ ಕೂಡ ಬರಬೇಕಾಗ್ತದೆ. ಆ್ಯಂಡ್ ಅಗ್ರಿಕಲ್ಚರ್ದು ಅದು ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲನೂ ಕೂಡ ನಡೀತಾ ಇದೆ. ಎಲ್ಲನೂ ಕೂಡ ಮುಗಿದಾದ ತಕ್ಷಣ ಒಂದು ನಿಮಗೆ ರ್ಯಾಂಕ್ ಬರಬೇಕು. ಓಕೆ, ಸೊ ಇದಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ, ಇನ್ನೂ ಕೂಡ ನೆಕ್ಸ್ಟ್ ಮಂತ್ ಆಗುತ್ತೆ. ಓಕೆ, ಇದು ಏಪ್ರಿಲ್ ಅಂತೂ ಕನಸು ಕಾಣಬೇಡಿ, ಆಗಲ್ಲ. ನಿಮಗೆ ಮೇದಲ್ಲಿ ಯಾವಾಗಂತ ಡೇಟ್ ಇನ್ನೂ ಕೂಡ ಅದು ಕೂಡ ಲೇಟ್ ಆಗುತ್ತೆ. May 15 ಮೇಲ್ಗಡೆನೇ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಎಲ್ಲನೂ ಕೂಡ ಪ್ರೊಸೆಸ್ ಲೇಟ್ ಆಗುತ್ತೆ. ನೀನು ಅವಸರ ಮಾಡೋಕೆ ಹೋಗ್ಬಿಡಿ. ನಾನು ಏನಕ್ಕೆ ಡೂ ಮಿಸ್ಟೇಕ್ ಅಂತ ಏನು ಹಾಕಿದ್ದೀನಿ ಅಂತಂದರೆ, ಅವಸರ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಏನಕ್ಕಂತಂದರೆ ಈಗ ಟೈಮ್ ತೊಗೊಳ್ತದ ಬರೋಬ್ಬರಿ. ಯಾವಾಗ ಅಂತಂದರೆ ಏಪ್ರಿಲಲ್ಲಿ ಇದ್ದಾನೆ ಅಂತಂದರೆ May, June, July, August, September ಏನು ಹೇಳ್ತಾಯಿದ್ದೀನಿ ನೋಡಿರಿ, ತಲೆಯಲ್ಲಿ ಇಟ್ಕೋರಿ. ಸೆಪ್ಟೆಂಬರ್ವರೆಗೂ ಕೂಡ ನಿಮ್ಮ ಒಂದು ಕೌನ್ಸ್ಲಿಂಗ್ ಹೋಗ್ಬೋದು. ಹೌದಾ ಬರ್ದಾರ 4-5 ತಿಂಗಳಾಗುತ್ತಂತ. ಖಂಡಿತವಾಗ್ಲೂ ಕೂಡ ಒಂದು ಕೌನ್ಸ್ಲಿಂಗ್ ಏನಾದರೂ ಅಂದರೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆದರೆ ಇಮಿಡಿಯೇಟ್ರಿ ಎಲ್ಲನೂ ಕೂಡ ಸ್ಟಾರ್ಟ್ ಆಗುತ್ತೆ. ಬಟ್ ಆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋಕ್ಕೆ ಪ್ರೀ ಅಂತ ಏನು ಕರಿತೀವಿ ನೋಡ್ರಿ, ಅಂತಂದ್ರೆ ಅದರ ಹಿಂದಿನ ತಯಾರಿಗಳು ಭಾಳಷ್ಟು ಕಡೆಯಿಂದ ನಡೀತದೆ. ಸೊ ಅದು ಟೈಮ್ ತೊಗೊಳ್ತದೆ. ಯಾರೂ ಕೂಡ ಒಂದು ಸ್ಟೂಡೆಂಟ್ಸು ಕೂಡ ಅವ್ರಿಗೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಯಾವನೋ ಒಂದು ಕಡಿಮೆ ರ್ಯಾಂಕ್ ತೊಗೊಂಡವನಿಗೆ ಚೆನ್ನಾಗಿ ಕಾಲೇಜ್ ಸಿಗೋದು, ಜಾಸ್ತಿ ರ್ಯಾಂಕ್ ದೂರ ಇರೋನಿಗೂ ಕೂಡ ಚೆನ್ನಾಗಿರೋ ಕಾಲೇಜ್ ಸಿಗೋದು, ಈ ರೀತಿ ಯಾವುದೇ ರೀತಿಯಾಗಿ ಪಾರ್ಶಿಯಾಲಿಟಿ KEದಲ್ಲೇ ನಡೆಯಲ್ಲ. ಸೊ ಈಗ ಮೆಂಟಲಿ ಪ್ರಿಪೇರ್ ಆಗಿರ್ರಿ. ಈಗಲೇ ಸ್ವಲ್ಪ ಏನಾದರೂ ನಿಮಗೆ ಫೀಸ್ದು ಏನಾದರೂ ನಿಮಗೆ ಅಮೌಂಟ್ ಮುಂದೆ ಸಮಸ್ಯೆ ಆಗ್ಬಾರ್ದು ಅಂತಂದರೆ ಇವಾಗಲೇ ಸ್ವಲ್ಪ ರೆಡಿ ಇಟ್ಕೋರಿ. ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಆ್ಯಂಡ್ ಅಲ್ಲಿವರೆಗೂ ಕೂಡ ಕೆಲವೊಂದಿಷ್ಟು ಹುಡುಗರು ಅನಿಸುತ್ತೆ ನಿಮಗೆ ಎಲ್ಲಾದರೂ ಓಕೆ KCET ಎಕ್ಸಾಮು ಕೂಡ ಬರ್ತದೆ. ಯಾರಾದರೂ ನೀಟ್ ಪ್ರಿಪೇರ್ ಆಗಿರುತ್ತಂದ್ರೆ ನೀಟ್ ಎಕ್ಸಾಮ್ ಪ್ರಿಪೇರ್ ಆಗಿ ಬೆಟರ್. ನಮ್ಮ ಮನೆಯಲ್ಲಿ ಭಾಳಷ್ಟು ಕೂಡ ಏನಾದರೂ ಎಕನಾಮಿಕಲ್ ಪೋರ್ ಇತ್ತಂದರೆ ಸ್ವಲ್ಪ ಕೆಲಸನೂ ಕೂಡ ಮಾಡ್ಕೊಂಡು ಹೋಗಿ ಅವಾಗವಾಗ ನಮ್ಮ ಚಾನಲ್ ನೋಡ್ತಾರೆ. ನಮ್ಮ ಚಾನಲ್ ಅಂತಲ್ಲ, ಬೇರೆ ಬೇರೆ ಚಾನಲ್ ನೋಡ್ತಾರೆ. ಏನಕ್ಕೆ ಹೇಳ್ತೀನಪ್ಪ ಅಂತಂದರೆ, ಈಗ ಒಂದೇ ಒಂದು ಸ್ಟೆಪ್ಸ್ ಮಿಸ್ಟೇಕ್ ಆದರೂ ಕೂಡ ನಿಮ್ಮದು ಲೈಫ್ ಟರ್ನಿಂಗ್ ಪಾಯಿಂಟ್. ಓಕೆ, ನೀವು ದಾರಿ ತಪ್ತೀರ. ಏನಾದರೂ ಒಂದು ಜಸ್ಟ್ ಒಂದು ಕೂದಲು ಎಳೆಯುವಷ್ಟು ಏನಾದರೂ ಇನ್ಫಾರ್ಮೇಷನ್ ಸಿಗದೆ ಹೋದರೂ ಕೂಡ ನಿಮಗೆ ಭಾಳಷ್ಟು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಮೊದಲು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ನಮ್ಮದಕ್ಕೆ. ಆ್ಯಂಡ್ ಅದಾದ ತಕ್ಷಣ ಏನು ಹೇಳ್ತಿದ್ದೀನಿ ನೋಡಿ, ನಿಮಗೆ ಯಾರಾದರೂ ಎಕನಾಮಿಕಲ್ ಏನಾದರೂ ಬರ್ಡನ್ ಇತ್ತಂದರೆ ಪ್ಲೀಸ್ ಸ್ವಲ್ಪ ಕೆಲಸ ಮಾಡಿ, ಎಲ್ಲಾದರೂ ಸ್ವಲ್ಪ ಅಮೌಂಟ್ ಆದರೂ ಆಗುತ್ತೆ. ಸೊ ಏನಕ್ಕೆ ಹೇಳ್ತೀನಿ ಅಂತಂದರೆ, ಇದು ಭಾಳಷ್ಟು ಲಾಂಗ್ ಪ್ರೊಸೆಸ್ಸು. ಈ ಬೇಗನೆ ಒಂದೇ ತಿಂಗಳಲ್ಲಿ ಮುಗಿತೈತೆ, ನಾವು ಕಾಲೇಜಿಗೆ ಸೇರ್ಕೊತೀವಿ, ಇದಿಲ್ಲ, ಲೇಟ್ ಆಗುತ್ತೆ. ಖಂಡಿತ ಹೇಳ್ತೀನಿ ನೋಡ್ರಿ, ಆರಾಮ ಲೇಟ್ ಆಗುತ್ತದೆ. ನೀವು ಆರಾಮ್ಸೆ ಒಂದು 3 months ಕೂಡ ನೀವು ಕೆಲಸ ಮಾಡ್ಬೋದು. ಎಲ್ಲ ಸ್ವಲ್ಪ ಅಮೌಂಟ್ ಆದರೆ ನಿಮಗೆ ಅಡ್ಮಿಷನ್ಗೆ ಆದರೂ ಮುಂದೆ ಸ್ವಲ್ಪ ಹೆಲ್ಪ್ ಆಗಬಹುದು. ಓಕೆ, ಆ್ಯಂಡ್ ಇನ್ನೊಂದು ಕಟ್ ಆಫ್ ಸ್ವಲ್ಪ ಈ ಸರ್ತಿ ಸ್ವಲ್ಪ ದೂರ ಹೋಗೋ ಚಾನ್ಸಸ್ ಕೂಡ ಇದೆ. ಯಾಕಂದರೆ ಜಾಸ್ತಿ ಕಾಲೇಜಸ್ ಕೂಡ ಆಗಿದ್ದಾವೆ, ಆ್ಯಂಡ್ ಸ್ಟೂಡೆಂಟ್ಸ್ ಕೂಡ ಜಾಸ್ತಿ ಬರೆದಿದ್ದಾರೆ, ಸೀಟ್ಸು ಕೂಡ ಜಾಸ್ತಿ ಆಗಿದೆ. ಅಂದರೆ ಕಟ್ ಆಫ್ ದೂರವಾಗಿದೆ ಅಂದ ತಕ್ಷಣ ಕಾಲೇಜಲ್ಲಿ ಸೀಟ್ ಏನಾದರೂ ಮತ್ತೆ ಕಡಿಮೆ ಆಗಿದಾವೆ. ಸೊ ಕಾಲೇಜು ಕೂಡ ಜಾಸ್ತಿ ಆಗಿದ್ದಾವೆ, ಆಟೋಮೆಟಿಕಾಗಿ ಸೀಟು ಕೂಡ ಖಾಲಿ ಬ್ಯಾಲೆನ್ಸ್ ಆಗುತ್ತೆ, ವರಿಬೇಡ. ಆ್ಯಂಡ್ ಅಂದರೆ ವರ್ಷ ಯಾವ ರೀತಿ ನಡೀತದೆ ಅದೇ ರೀತಿ ಕೌನ್ಸ್ಲಿಂಗ್ ನಡೀತದೆ. ಬಟ್ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದು ಇಂಪಾರ್ಟೆಂಟು. ಅಲ್ಲೇ ತಪ್ಪಿರಿ ಹುಡುಗರು. ಈಗ CET ರ್ಯಾಂಕ್ ಚೆನ್ನಾಗಿ ಬಂದದ, ನಿಮಗೆ KCETದು ಒಂದು ಒಳ್ಳೆ ರ್ಯಾಂಕ್ ಬಂದದ. ಬಟ್ ಆದರೂ ಕೂಡ ನೀವೇನಾದರೂ ನಿಮಗೆ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲಪ್ಪ ಅಂತಂದರೆ ಅದು ನೀವು ಮಾಡ್ಕೊಂಡಿರುವಂಥ ಮಿಸ್ಟೇಕ್ಸ್. ಯಾಕಂದರೆ ಕೆಲವೊಂದಿಷ್ಟು ನಮ್ಮ ಥರದ, ನಾನೊಂದೇ ಹೇಳ್ತಲ್ಲ, ಬೇರೆ ನಮ್ಮ ಥರದ ಚಾನಲ್ಸ್ಗಳು ನೀವು ಫಾಲೋ ಮಾಡ್ತಿಲ್ಲ ಅಂತ ಅರ್ಥ ಅಷ್ಟೇ. ಓಕೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಒಂಥರ ನ್ಯೂಸ್ ಚಾನಲ್ ಬರುವಂತಹ ಒಂದು ತಮ್ನೇಲ್ಸ್ಗಳು ಇಟ್ಬಿಟ್ಟಿರ್ತಾರೆ, ಅದು ಓಪನ್ ಮಾಡ್ಕೊತಾರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ದಾರೆ. ಸೊ ಒಂದು ಕ್ವಾಲಿಟಿ ಕೊಡುವಂಥ ವೀಡಿಯೋಸ್ಗಳು ನೋಡಿ. ನಾನು ಸುಮ್ಮನೆ ಈಗ ಕತೆ ಹೊಡಿತಿದ್ದೀನಿ ಅಂತ ಅನ್ಕೋಬೇಡಿ. ಯಾಕಂತಂದರೆ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಲಿ ಹುಡುಗರು. ಮುಂದೆ ಅವಸರ ಮಾಡ್ಕೊಂಡು ಏನೇ ಆಗಲಿ. ಇನ್ನೊಂದು ಹೇಳ್ತೀನಿ, ನಮ್ಮ KEದಲ್ಲಿ ಸಡನ್ನಾಗಿ ಬಿಟ್ಟರ ತಕ್ಷಣ ನೀವು ಏನೂ ಕೂಡ ಮುಂದುವರೆಯೋಕೆ ಹೋಗ್ಬಿಡ್ರಿ. ಏನೋ ಒಂದು ಲಿಂಕ್ ಬಿಟ್ಟರು ಅದನ್ನು ಮಾಡೋಕ್ಕೆ ಹೇಳಿದ್ರೆ ಅಂತಂದರೆ ಇಮ್ಮಿಡಿಯೇಟ್ ಮಾಡೋಕೆ ಹೋಗ್ಬಿಡಿ. 1, 2, 3 ಯೂಟ್ಯೂಬ್ ವೀಡಿಯೋಸ್ನೇ ನೋಡಿ. ಏನಕ್ಕೆ ಹೇಳ್ತೇನೆ ಅಂತಂದರೆ, ಸಡನ್ನಾಗಿ ನೀವೇನಾದರೂ ಆ ರೀತಿ ಓಪನ್ ಮಾಡ್ಕೊಂಡಾಗ ನಿಮಗೆ KEದವರು ಮತ್ತೆ ನಿಮಗೆ ಮುಂದೆ ಚೇಂಜ್ ಮಾಡೋಕ್ಕೆ ಕೊಡದೇ ಇರ್ಬೋದು, ಅಂತಂದರೆ ಎಡಿಟ್ ಮಾಡೋಕ್ಕೆ ಕೊಡದೇ ಇರ್ಬೋದು. ಅವಾಗ ನಿಮಗೆ ಸಮಸ್ಯೆ ಆಗ್ತದೆ. ಓಕೆ, ಆ್ಯಂಡ್ ಮಾರಲ್ ಆಫ್ ದ ಸ್ಟೋರಿ ನಿಮ್ಗೆ ಹೇಳೋದಿಷ್ಟೇ, ಈ ಒಂದು KE ವೆಬ್ಸೈಟ್ ಏನಿದೆ ಇದೇ ಒಂದು ನಿಮಗೆ ಮೇನು. ಓಕೆ, ಇದನ್ನು ಬಿಟ್ಟು ನೀವು ಯಾವುದೇ ರೀತಿಯಾಗಿ ಬೇರೆ ನಂಬೋಕ್ಕೂ ಹೋಗ್ಕೋಬೇಡಿ. ಓಕೆ, ಇಲ್ಲಿ KEದಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡ್ಕೊಂಡು UGC 2025 ಅಂತ ಏನು ಬರ್ತದೆ,
ಇದೇ ನಿಮಗೆ ಬುನಾದಿ. ಇನ್ನೊಂದು ಬರ್ತದೆ ಇಲ್ಲಿ, ಇದೇನು ಮೆನ್ಷನ್ ಆಗಿದೆ ನೋಡಿ, UGCET 2025 ಸಾರಿ ಪ್ರವೇಶ ಅಂತ ಇದಲ್ವ, ಇದರಲ್ಲಿ UG NEET 2025 ಕೂಡ ಬರ್ತದೆ. ಅದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಇದನ್ನು ಕೂಡ ಸ್ಟಾರ್ಟ್ ಆಗಿಲ್ಲ. ಈಗ ಸದ್ಯಕ್ಕೆ UGCET 2025 ಇದೆ, ಅದು ಇನ್ನೊಂದು ಕೂಡ ಬರ್ತದೆ. ಎರಡು ಕೂಡ ಬೇರೆ ಬೇರೆ ಕಾಲಮಲ್ಲಿ ಬರ್ಬೋದು, ಬಟ್ ಎರಡು ಕೂಡ ಕಂಬೈಂಡಾಗಿ ಕೌನ್ಸಿಲಿಂಗ್ ಇರ್ತದೆ. ಇಲ್ಲಿ ನಮ್ಮ ಒಂದು ಚಾನಲ್ ಕಡೆಯಿಂದ ಇಬ್ಬರೂ ಕೂಡ ಮೋಸ ಆಗಲ್ಲ, ಇಬ್ಬರೂ ಕೂಡ ಡಿಫ್ರೆಂಟ್ ವೇದಲ್ಲಿ ಅರ್ಥ ಮಾಡಿಸ್ತೀನಿ, ಈಸಿಯಾಗಿ ಅರ್ಥ ಮಾಡಿಸೋಕೆ ನಮ್ಮ ಚಾನಲ್ ಲೈವ್ ಡೆಮನ್ನೇ ತೋರಿಸ್ತೀನಿ. ಓಕೆ, ಸೊ ನಾನು ಹೇಳುವಾಗೆ ನಿಮ್ಮ ಸಿಚುವೇಶನ್ ನಾನು ಕೂಡ ದಾಟ್ಕೊಂಡ್ಬಂದಿದ್ದೀನಿ. ನಿಮಗೆ ಪರ್ಸ್ನಲ್ ಗೈಡ್ ಬೇಕಂತಂದ್ರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ನಾನು ₹1 ಕೂಡ ಯಾರನ್ನ ಇಸ್ಕೊಳ್ಳಲ್ಲ, ನೀವು ಕಾಲು ಕೂಡ ಮಾಡ್ಬೋದು, ನಾನು ಪಿಕಪ್ ಮಾಡ್ತೀನಿ. ಓಕೆ, ಸೊ ಬೆಟರ್ ನಾನು ಹೇಳ್ದಂಗೆ ಸ್ವಲ್ಪ ವೇಟ್ ಮಾಡಿ, ಅವಸರ ಮಾಡೋಕ್ಕೋಗಿ ಏನೇನೋ ಕೇದವ್ರು ಬಿಟ್ಟ ತಕ್ಷಣ ಲಿಂಕ್ ಓಪನ್ ಮಾಡಿಕೊಂಡು ಅಥವಾ ನಿಮ್ಮ ತಂದೆ ತಾಯಿಗೆ ಸ್ವಲ್ಪ ಹೊರೆ ಆಗೋಕ್ಕೋಗ್ಬಿಟ್ಟು, ಸಾಧ್ಯತೆ ಅಷ್ಟು ಹೇಳ್ದಂಗೆ ಎಕನಾಮಿಕಲ್ ಪೂರ್ ಇತ್ತಂದರೆ ಸ್ವಲ್ಪ ದುಡ್ಡು ಅಮೌಂಟ್ನ ಎಲ್ಲಾದರೂ ಮಾಡಿ. ಆ್ಯಂಡ್ ಮೇನಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಹೋದಂದರೆ ನಿಮ್ಮ ಇಷ್ಟ. ಓಕೆ, ಭಾಳ ಹೈಪ್ ಮಾಡ್ತಾ ಇಲ್ಲ, ಯಾಕಂದರೆ ಈಗ ಮುಂದೆ ಇರುವಂಥ 30 ಸತಿ ಹುಡುಗರು ನನಗೆ ಲೇಟಾಗಿ ಸಿಕ್ಕಿ ಬರ್ತಾರೆ. ನೀವು ನಮಗೆ ಮುಂಚೆನೇ ಸಿಕ್ಕಿತ್ತಂದ್ರೆ ನಾನು ಇನ್ನೂ ಕೂಡ ಬೆಟರ್ ಡಿಸರ್ವ್ ಇರುವಂಥ ಕಾಲೇಜ್ ಸಿಗ್ತದೆ ನನಗಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ಕೂಡ ಮುಂದೆ ಆಗೋದು ಬೇಡ ಅಂತ ಇವಾಗ ಹೇಳ್ತಿದ್ದೀನಿ. ಓಕೆ, ಇದರ ಮೇಲೆ ನಿಮ್ಮ ಇಷ್ಟ. ಬಾಯ್.